6 ಎಕರೆ ಜಮೀನು, ಬರೀ 6 ಎಕರೆ ಇದೆ. 6 ಎಕರೆನಲ್ಲಿ ಒಂದು 3 ವರ್ಷ 3 ಕುಳಿ ತೆಗೆದಿದ್ದಾನೆ. ಒಂದು ವರ್ಷಕ್ಕೆ 110 ಟನ್ನು 120 ಟನ್ ತೆಗ್ದಾನೆ. ಈ ಸರ್ತಿ ಇನ್ನೂ ಹೆಚ್ಚಾಗ್ಬೋದು ಅಂತೇಳಿ 3ನೇ ವರ್ಷ ತೆಗೆದ್ರು. ಮತ್ತು 5 ವರ್ಷ 6 ವರ್ಷ ಅದೇ ನಾಟಿಗೆ ಕಂಟಿನ್ಯೂ ಮಾಡ್ತಾನೆ ನಾವು. ಅದರಿಂದ ಕಾಸ್ಟ್ ಆಫ್ ಕಲ್ಟಿವೇಷನ್ ಕಡಿಮೆ ಆಗುತ್ತೆ. ಇದು ಒಂದು. ಎರಡನೇದು, ಅವನು ಏನು ಬೆಳೆ ಬೆಳೀತಾ ಇದ್ದಾನೆ ಭಾಳ ಆಧುನಿಕ ಪದ್ಧತಿ ಅಳವಡಿಸ್ಕೊಂಡಿದ್ದಾನೆ. ನಮ್ಮ ರೈತರೆಲ್ಲರೂ ಏನು ಹಾಳಾಗ್ತಾ ಇದ್ದಾರೆ ಅಂದರೆ 100-200 ರೂಪಾಯಿ ಸಲುವಾಗಿ ಸರ್ಕಾರದ ಜೋಡಿ ಜಗ ಆಡ್ತೀರಿ. ಒಂದು ಎಕರೆಗೆ 30-40 ಟನ್ನು ತೆಗಿತೀರಿ. ಕೆಲವೊಬ್ರು 60 ಟನ್ ತೆಗೆದಿದ್ದಾರೆ, ನಾನು ಇಲ್ಲ ಅಂತ ಹೇಳೋದಿಲ್ಲ, 60-70 ತೆಗೆದಿರ್ಬೋದು. ಬಟ್ ಈ ಮನುಷ್ಯ ಎವ್ರೇಜ್ 100 ಟನ್ ತೆಗಿತಾನೆ. ಎವ್ರೇಜ್ 120 ತೆಗೆದ್ರೂ ಒಂದು ವರ್ಷಕ್ಕೆ 100 ಟನ್ ತೆಗಿತಾನೆ. ಮತ್ತು 12 ತಿಂಗಳಿನಲ್ಲಿ ತೆಗಿತಾನೆ, 14 ತಿಂಗಳಲ್ಲ. ಕೆಲವೊಬ್ರು 14 ತಿಂಗಳಿಗೆ ಹೋದ್ಮೇಲೆ ಈ ಥರ ಮಾಡ್ತಾರೆ, 12 ತಿಂಗಳಿನಲ್ಲಿ ತೆಗಿತಾನೆ. ಅದರಿಂದ ಒಂದು ವರ್ಷಕ್ಕೆ ಅವನಿಗೆ 40 ಟನ್ನಿನ ದುಡ್ಡು ಎಕ್ಸ್ಟ್ರಾ ಬರುತ್ತೆ. ಅಂದರೆ ಅದೇ 1,20,000 ರೂಪಾಯಿ ಆಯಿತು. ಈ ನಮ್ಮ ಸರ್ಕಾರದ ಅಂಗಿ ಹಿಡಿದು ಕಿವಿ ಹಿಡಿದು ಅದನ್ನು 100 ರೂಪಾಯಿ ತೊಗೊಳ್ಳೋ ಬದಲಿ ರೈತರು ಈ 30 ಟನ್ನಿಂದ 1,20,000 ರೂಪಾಯಿ ಸಿಗೋದನ್ನು ಬಿಟ್ಟು ಇವ್ರ ಜೋಡಿ ಜಗಾಡ್ ಕೂತ್ಕೊಂಡಿರೋದ್ರಾಗ ಅರ್ಥ ಏನಿದೆ? ಆ ಥರದ ಪದ್ಧತಿ ಅಳವಡಿಸ್ಕೊಂಡು, ಮತ್ತು ಕಬ್ಬಿಗೆ ಇನ್ನೂ ಒಂದು ಸ್ವಲ್ಪ ಎಲ್ಲಿವರೆಗೆ ಇಥನಾಲ್ ಇದೆ ಅಲ್ಲಿವರೆಗೆ ಬೆಲೆ ಇದೆ. ಬಟ್ ಇಥನಾಲ್ ಬಿಟ್ಟು ಸಕ್ರೆ ಧಾರಣೆ ಕೂಡ ಕೇಂದ್ರ ಸರ್ಕಾರ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ. 31 ರೂಪಾಯಿ ಇದ್ದು ಇವತ್ತಿಗೆ 6-7 ವರ್ಷ ಆಯಿತು, ಅದನ್ನು ಬದಲಾವಣೆ ಮಾಡ್ತಾ ಇಲ್ಲ. ಬದಲಾವಣೆ ಮಾಡೋದು ಬಿಟ್ಬಿಡಿ, ಯಾರು ಕಮರ್ಷಿಯಲ್ ಯೂಸ್ ಮಾಡ್ತಾರೆ 1 ಕಿಲೋ ಸಕ್ಕರೆ ಹಾಕಿ ತಾವು 31 ರೂಪಾಯಿಗೆ ತೊಗೊಳ್ತಾರೆ, ಅವ್ರು 100 ರೂಪಾಯಿ ಲಾಭ ಮಾಡ್ಕೋತಾರೆ. 100, 200, 300 ರೂಪಾಯಿ ಕ್ಯಾಡ್ಬರಿ ಚಾಕ್ಲೇಟ್ದವಂತರೂ 300 ರೂಪಾಯಿ ಲಾಭ ಮಾಡ್ಕೋತಾನೆ 1 ಕಿಲೋ ಸಕ್ಕರೆಗೆ ವ್ಯಾಲ್ಯೂ ಅಡಿಷನ್ ಮಾಡಿ. ಬಟ್ ಇಂಥದ್ದೆಲ್ಲ ಇರ್ತಕ್ಕಂಥ ಸಂದರ್ಭದಲ್ಲಿ MSPನಲ್ಲಿ ಕೊಡೋ ಸಕ್ಕರೆಗೆ ಬಡವ್ರಿಗೆ ಕೊಡಲಿ, ನಾನು ಬ್ಯಾಡ ಅನ್ನೋದಿಲ್ಲ. ಇನ್ನೊಂದು 2-3 ರೂಪಾಯಿ ಹೆಚ್ಚು ಮಾಡಿ ಕೊಡಲಿ. ಎಲ್ಲೆಲ್ಲಿ ಇಂಥವು ಈ ಫ್ರೀ ಬಿ ಸ್ಕೀಮ್ ಅದಾವು ಅಲ್ಲೆಲ್ಲ ಸ್ವಲ್ಪ ಒಂದು ಅವರಿಗೂ ಒಂದು 2-3 ರೂಪಾಯಿ ಹೆಚ್ಚು ಮಾಡಿ ಕಮರ್ಷಿಯಲ್ದವ್ರಿಗೆ ಒಂದು ಬೇರೆ ಧಾರಣೆ ಮಾಡಬೇಕು. ಅದನ್ನು ಮಾಡಿದರೆ ಕಾರ್ಖಾನೆಗಳು ಬದುಕ್ತಾ ಇದ್ದಾವೆ. ಇಲ್ಲದೇ ಇದ್ದರೆ ಕಾರ್ಖಾನೆಗಳು ಬದುಕೋದೇ ಕಷ್ಟ. ಇನ್ನೊಂದು ಏನಾಗಿದೆ, ಇವರು ಇಡೀ ರಾಜ್ಯದಲ್ಲಿ ಕಬ್ಬಿಗೆ ಅಬೋವ್ FRP ಕೊಟ್ಟಿರ್ತಕ್ಕಂಥ ರಾಜ್ಯದಲ್ಲಿ ನಾವು ಮುಂಚೂಣಿಯಲ್ಲಿ ನಿಲ್ತೀವಿ. ಅದನ್ನು ಮುಚ್ಚಿಡ್ತಾ ಇದ್ದಾರೆ ಇವರು. ರೈತರಿಗೆ ತಿಳುವಳಿಕೆ ಕೊಡ್ತಾ ಇಲ್ಲ. ರೈತರ ಮಧ್ಯೆ ನಮ್ಮ ಸರ್ಕಾರದ ಮೊದಲೇ ಸಂಘರ್ಷ ಹತ್ತಲಿ ಅನ್ನೋ ಉದ್ದೇಶ ಕೆಲವು ರಾಜಕಾರಣಿಗಳಿಗಿದೆ, ಕೇಂದ್ರ ಸರ್ಕಾರ ನಿರ್ವಹಣೆ ಮಾಡ್ತಕ್ಕಂಥವ್ರು. ಅದು ಇರಬಾರ್ದು, ದುರಾದೃಷ್ಟಕರ. ರೈತ ಯಾರೇ ಇರಲಿ ಈ ದೇಶದವ, ಅವ್ನು ಬದುಕ್ತೇನೆ ಬದುಕಬೇಕನ್ನತಕ್ಕಂಥ ಭಾವನೆ ಕೇಂದ್ರ ಸರ್ಕಾರಕ್ಕೂ ಇರಬೇಕು, ರಾಜ್ಯ ಸರ್ಕಾರಕ್ಕೂ ಇರಬೇಕು. ನಾವು ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಕರ್ನಾಟಕ ರಾಜ್ಯದಲ್ಲಿ ಫ್ರೀ ನೀರು ಕೊಟ್ಟಿವಿ, ಫ್ರೀ ಕರೆಂಟ್ ಕೊಟ್ಟಿವಿ. ಇಷ್ಟೆಲ್ಲ ಕೊಟ್ಟಿರ್ತಕ್ಕಂಥ ರಾಜ್ಯದ ಜೊತೆ ಸಹಕಾರ ಕೊಡದೇ ಇರತಕ್ಕಂಥದ್ದು ದುರ್ದೈವ. ಮತ್ತು ಅದ್ರಾಗ ನಮ್ಮ ರಾಜ್ಯದವರೇ ಇವತ್ತು ಕನ್ಸ್ಯೂಮರ್ ಅಫೇರ್ಸ್ ಮಿನಿಸ್ಟ್ರಿ ಇದ್ದು ಮೊನ್ನೆ ಮೋದಿ ಸಾಹೇಬರು ಬಂದಿದ್ದರು, ಭಾಳ ಸಂತೋಷ. ಅದು ಉಡುಪಿ ಕೃಷ್ಣನ ಭಾಗವತ ಏನು ಧ್ವಜ ಯಾವುದೋ ಧ್ವಜ ಹಾರ್ಸಕ್ಕೆ ಬಂದರು. ಅವತ್ತೇ ಅವರು ಒಂದು ಸ್ವಲ್ಪ ರೈತರ ಬಗ್ಗೆ ಚಿಂತನೆ ಮಾಡಿ ದಿನೇಶ್ ಗುಂಡೂರಾವ್ ಮನವಿ ಕೊಟ್ಟಿದ್ರು, ಒಂದು 5 ನಿಮಿಷ ಮಾತಾಡಿ ಸಮಸ್ಯೆ ಕೇಳಬೇಕಾಗಿತ್ತು. ಭಾಳ ದುರಾದೃಷ್ಟಕರ. ಅಂಥದ್ದು ಯಾವ ರೈತರು ಕೇಳೋದಿಲ್ಲ. ತಿರ್ಗಾ ಮುರುಗ ನೀವು ಏನು ಮಾಡ್ತೀರಿ, ನಮ್ಮನ್ನೇ ಕೇಳ್ತೀರಿ ರಾಜ್ಯ ಸರ್ಕಾರಕ್ಕೆ. ಕೇಂದ್ರ ಸಂಸದರು ಅದಾರೆ, ನಮ್ಮ ರಾಜ್ಯ ಪ್ರತಿನಿಧಿಸ್ತಾರೆ. ಬರೀ ಪಾರ್ಟಿ ಬೇಸ್ ಮೇಲೆ ಕೆಲಸ ಮಾಡಬಾರ್ದು. ಪಾರ್ಟಿ ಬಿಟ್ಟು ವೈಯಕ್ತಿಕ ನಿಂದನೆ ಮಾಡೋಂಥವ್ರನ್ನ ನಂದಾದ್ಮೇಲೆ ಅವ್ರ ಬಳಿ ಹೋಗಿರ್ತೀರಿ ನೀವು. ಅವಂದು ಒಂದು ಹೊಡ್ಕೊಂಡು ನಾನು ಕೊಟ್ಟು ಬಂದಿದ್ದು, ನಂದು ಏನೇನು ಕೊಡೋದಿತ್ತೆಲ್ಲ ಅವ್ರಿಗೆ ಏನೇನು ಮಿನಿಸ್ಟ್ರಿಗೆ ಕೊಡ್ತಕ್ಕಂಥದ್ದು. ಫಸ್ಟ್ ಮೆಕ್ಕೆಜೋಳಿನ ಬಗ್ಗೆ ಇಷ್ಟು ಹೆಚ್ಚು ಉತ್ಪಾದನೆ ಆಗ್ತದೆ ಮತ್ತು ಆತಂಕದ ಪರಿಸ್ಥಿತಿ ಇದೆ ಅಂಥೇಳಿ ಅಕ್ಟೋಬರ್ನಲ್ಲೇ ನಾನು ಪತ್ರ ಬರ್ದೀನಿ. ಕನ್ಸ್ಯೂಮರ್ ಅಫೇರ್ಸ್ ಮಿನಿಸ್ಟ್ರಿಗೂ ಬರ್ದೀನಿ, ಕೇಂದ್ರ ಸರ್ಕಾರಕ್ಕೂ ಬರ್ದೀನಿ. ಬಟ್ ನನಗೆ ಉತ್ತರ ಬರೋದು 15 ದಿವಸದ ಮೇಲೆ ಬರ್ತದೆ. ನಾವು ತೊಗೊಳ್ಳೋದು ಕೂಡ ಹ್ಯಾಂಗೆ ತೊಗೋತೀವಿ, ಇಥನಾಲ್ ಯಾರು ಮಾಡ್ತಾರೆ ಆ ಡಿಸ್ಟಿಲರಿ ಥ್ರೂ ತೊಗೋತೀವಿ ಅಂತ ಹೇಳ್ತಾರೆ. ಆ ಇಥನಾಲ್ ಪರ್ಮಿಷನ್ ಕೊಡೋದು ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಇದೆ, ತೊಗೊಳ್ಳೋದು ಅವ್ರ ಅಧಿಕಾರಕ್ಕೆ ಇದೆ, ಅವ್ರ ವ್ಯಾಪ್ತಿಗೆ ಇದೆ. ಮತ್ತು ಯಾಕೆ ಅವ್ರು ನಿಯಂತ್ರಣ ಮಾಡಬಾರ್ದು? ತಿರ್ಗಾ ಮುರುಗ ಅದನ್ನು ತಂದು ಮುಖ್ಯಮಂತ್ರಿಗಳಿಗೆ ನಿಂದನೆ ಮಾಡೋದು, ರಾಜ್ಯ ಸರ್ಕಾರಕ್ಕೆ ನಿಂದನೆ ಮಾಡೋದು. ಅವ್ರದ್ದೇ ಮಧ್ಯಪ್ರದೇಶ ಇಡೀ ದೇಶದಲ್ಲಿ ಹೆಚ್ಚು ಮೆಕ್ಕೆಜೋಳ ಬೆಳೀತಕ್ಕಂಥ ರಾಜ್ಯ. ಅಲ್ಲೇ ಇನ್ನೂ 1,800-2,000 ರೂಪಾಯಿ ಇದೆ. ಮತ್ತು ಕರ್ನಾಟಕದಲ್ಲಿ ಇವ್ರ ರಾಜ್ಯಾಧ್ಯಕ್ಷ ಬಂದು
ಆ ಕಬ್ಬಿನವ್ರ ಸ್ಟ್ರೈಕ್ ನಡೆದ್ರೆ ಅಲ್ಲಿ ಹೋಗಿ ಕಬ್ಬು ಬೆಲ್ಲ ತೊಗೊಂಬರ್ತಾರೆ. ಅವ್ರ ಬಗ್ಗೆ ಒಂದು ಮಾತು ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡೋದಿಲ್ಲ. ಅದೇ ಥರ ಕೆಲವು ಎಂ ಪಿಗಳು ಎಕ್ಸ್ ಮುಖ್ಯಮಂತ್ರಿಗಳು ಹೋಗಿ ಮೆಕ್ಕೆಜೋಳದವ್ರ ಸ್ಟ್ರೈಕ್ ಜೊತೆ ಕೂಡ್ತಾರೆ. ಈ ಪಾರ್ಲಿಮೆಂಟ್ ನಡೆದಿದೆ, ಒಂದು 0 ಅವರ್ನಲ್ಲಿ ರೇಸರೇ ಮಾಡಬೇಕಲ್ಲ ಅಟ್ಲೀಸ್ಟ್. ಬೇಡ ಪಾರ್ಲಿಮೆಂಟ್ ಬೇಡ, ಅವ್ರದ್ದು ಒಂದು ಪಾರ್ಟಿದು ಮೆಂಬರ್ಸ್, ಅವ್ರ ಪಾರ್ಟಿದು ಒಂದು ಹೇಗೆ CLP ಪಾರ್ಟಿ ಇರ್ತದೆ ನಮ್ಮದು, ಅವ್ರದ್ದು ಒಂದು ಪಾರ್ಟಿ ಇದೆ. ಆ ಪಾರ್ಟಿ ಫೋರಮ್ನಲ್ಲರೇ ರೇಸ್ ಮಾಡಿ ಅಟ್ಲೀಸ್ಟು ಏನಾಗ್ತಾಯಿದೆ ದೇಶದಲ್ಲಿ ಅನ್ನೋದು. ಇಡೀ ದೇಶದಲ್ಲಿ ಬಾರಿ ಮೆಕ್ಕೆಜೋಳ ಅತಿ ಹೆಚ್ಚು ಉತ್ಪಾದನೆ ಆಗಿದೆ. ಇದು ಗೊತ್ತಿದ್ದು ಕೂಡ ನೀವು ಇಂಪೋರ್ಟ್ ಮಾಡ್ತೀರಂದರೆ ಕಷ್ಟ ಅಲ್ವಾ? ಹಾವೇರಿಯಲ್ಲೂ ಸಹಿತ ಅದೇ ವಿಚಾರವಾಗಿ ಹೋರಾಟ ನೋಡ್ರಿ, ಹಾವೇರಿಯಲ್ಲಿ ಅಷ್ಟೇ ಅಲ್ಲ ರೀ, ಹಾವೇರಿಯವ್ರೊಬ್ಬರೇ ಇಡೀ ರಾಜ್ಯದವರೇ ಬಿಡ್ತಾ ಇದ್ದಾರೆ. ಹಾವೇರಿ ಒಂದಕ್ಕೇನು ಸಂಬಂಧ? ಹಾವೇರಿ ಬಿಟ್ಟು ಅತಿ ಹೆಚ್ಚು ಬೆಳೀತಕ್ಕಂಥವ್ರು, ಅವ್ರ ಜೊತೆನೇ ಬೆಳೀತಕ್ಕಂಥವ್ರು 6 ಜಿಲ್ಲೆ ಇದ್ದಾವೆ, ಅವರು ಹೋರಾಟ ಮಾಡ್ತಾ ಇದ್ದಾರೆ. ಆ ಬೊಮ್ಮಾಯಿಯವರು ಅದನ್ನು ದೊಡ್ಡಸ್ತನ ಮಾಡಿ ಅವ್ರ ಜೋಡಿ ಹೋಗಿ ಸ್ಟ್ರೈಕ್ ಮಾಡ್ತಾರೆ. ನಡೆದಿದೆ ಲೋಕಸಭೆ, ನಾಳೆನೇ ರೇಸ್ ಮಾಡಲಿ ಒಂದು ಇಶ್ಯೂ, ಬೇಡ ಒಂದು ಪ್ರೆಸ್ ಸ್ಟೇಟ್ಮೆಂಟರ ಕೊಡಲಿ. ಕರ್ನಾಟಕವನ್ನು ಟಾರ್ಗೆಟ್ ಮಾಡ್ತಕ್ಕಂಥ ಉದ್ದೇಶ BJP ಸಂಸದರದು ಸಚಿವರದು ಅನ್ನಿಸ್ತಾ ಇದೆ ನನಗೆ. ಸ್ಪಷ್ಟವಾಗಿ ನಾನು ಆರೋಪ ಮಾಡ್ತೀನಿ. ಇದರಲ್ಲಿ ನಮಗೆ ಒಂದು ಸಾರ್ತಿ ಕರೆದು ಏನು ಸಮಸ್ಯೆ ಇದೆ ಅಂತ ಒಂದು ಸಾರ್ತಿ ಆದರೂ ಕೇಳಬೇಕಲ್ಲ. ಎಷ್ಟು ಪತ್ರ ಬರೆದ್ರೆ ನೀವು ಪತ್ರ ಬರೆದಿರಪ್ಪ ಏನಿದೆ ಬರ್ರಿ ಒಂದು ಟೈಮ್ ಕೊಡ್ತೀವಿ ಅಂತ ಹೇಳಿ ಹೇಳ್ಬೇಕಲ್ಲ. ಮೆಕ್ಕೆಜೋಳ MSP ದರ ನಿಗದಿ ಮಾಡಿದ್ದು ಕೇಂದ್ರ ಸರ್ಕಾರ. ಇಲ್ಲಿ ನೋಡಿ, MSP ನಿಗದಿ ಮಾಡಿದರೆ ಅದಕ್ಕೊಂದು ಪದ್ಧತಿ ಇದೆ, ಬೈಬ್ಯಾಕ್ ಅರೇಂಜ್ಮೆಂಟ್ ಬೇಕದು. ನಾವು ಪರ್ಚೇಸ್ ಮಾಡಿ ಯಾರಿಗೆ ಕೊಡಬೇಕು? ಕೇಂದ್ರ ಸರ್ಕಾರಕ್ಕೆ ಕೊಡ್ಬೇಕಾ? ಅವ್ರು ಮುಂದೆ ಎಲ್ಲಿ ಹಂಚ್ಬೇಕು ಅದನ್ನು? ಅದು ಅವ್ರು ನಿರ್ಣಯ ಮಾಡಬೇಕಲ್ಲ. ಅವ್ರೇನು ಕೋಳಿ ಫೀಡ್ನವ್ರಿಗೆ ಕೊಡ್ತಾರೋ, ಇಥನಾಲ್ ಫ್ಯಾಕ್ಟ್ರಿಗೆ ಕೊಡ್ತಾರೋ, ಅವ್ರು ಯಾರಿಗೆ ಕೊಡ್ಬೇಕು ಅವ್ರು ನಿರ್ಣಯ ಮಾಡಬೇಕು. ಅವ್ರು ಡೈರೆಕ್ಷನ್ಸ್ ಇಶ್ಯೂ ಮಾಡಬೇಕು ಅವರಿಗೆ, ನೀವು ಪರ್ಚೇಸ್ ಮಾಡಲೇಬೇಕಂತ ಹೇಳಿ. ಆ ಮಕ್ಕಳಿಗೆಲ್ಲ ಕಾರ್ಖಾನೆಯವ್ರು ಇಷ್ಟು ಜಾಬಾದಿದ್ದಾರೆ, 1600, 1700, 1800, 2000 ಒಳಗೆ ತೊಗೊಂಡಿದ್ದಾರೆ. ಈಗ ಈ ಕೋಟಾ ನಮ್ಮದು ಮುಗಿದದೆ, ನಾವು ತೊಗೊಂಡಿವಿ, ಈಗ ತೊಗೊಳೋದಿಲ್ಲ, ಮುಂದಿನ ಕೋಟಾನಾಗ ತೊಗೋತೀವಿ ಅಂತ ಹೇಳ್ತಾರಂದರೆ ಮತ್ತು ಇದು ಯಾರು ನಿಯಂತ್ರಣಕ್ಕೆ ಬರ್ತದೆ? ಇಥನಾಲ್ ಫ್ಯಾಕ್ಟ್ರಿ ನನ್ನ ನಿಯಂತ್ರಣಕ್ಕೆ ಬರೋದಿಲ್ಲ. ಇಥನಾಲ್ ಪ್ರೊಡಕ್ಷನ್ ಆಗಿದ್ದು ಕೇಂದ್ರ ಸರ್ಕಾರಕ್ಕೆ ಕೊಡ್ತೀವಿ. ಇಥನಾಲು ಕೂಡ 72 ರೂಪಾಯಿ ಲೀಟರ್ ಕೊಡ್ತಾರೆ ಇರೋರು ಅವರಿಗೆ. ಅದನ್ನು ತಾವು ಮಾರ್ಕೋತಾರೆ 100 ರೂಪಾಯಿಗೆ. 30 ರೂಪಾಯಿ ಲಾಭ ಆಗಬೇಕು. ರೈತರನ್ನ ಉಳಿಸ್ಬೇಕನ್ನುವಂಥ ಭಾವನೆ ಅವರಲ್ಲಿದ್ದರೆ ಅದನ್ನು ಅಟ್ಲೀಸ್ಟ್ 70 ಇದ್ದಿದ್ದು 80 ಮಾಡಲಿ, 90 ಮಾಡಲಿ. ಕಾರ್ಖಾನೆಯವರು ಅವಾಗ ಮೆಕ್ಕೆಜೋಳ ತೊಗೊಂಡೇ ತೊಗೋತಾರೆ. ಅದಕ್ಕೂ ಗಮನ ಕೊಡ್ತಾ ಇಲ್ಲ. ಬಟ್ ನೀವು ಮೀಡಿಯಾದವ್ರು ಏನು ಮಾಡ್ತೀರಿ? ಬರೀ ನಮ್ಮದೇ ಬರೀತೀರಿ, ಅವ್ರದ್ದು ಏನೂ ಬರೀದಿಲ್ಲ. ಕೇಂದ್ರ ಐತೆ ಅನ್ನೋದೇ ಇಲ್ಲ. ಇಲ್ಲಿ ನೋಡ್ರಿ, ಬೆಳೆದ ರೈತರು ನೋಡ್ರಿ ಎಲ್ಲಾದರೂ ಆಗಲೇಬೇಕು. ಈಗ ನಿನ್ನೆ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ನನ್ನ ಅನುಪಸ್ಥಿತಿಯಲ್ಲೇ ಒಂದು ಮೀಟಿಂಗ್ ಮಾಡಿದ್ದಾರೆ, ಕುಕ್ಕುಟ್ ಒಕ್ಕಡದವ್ರನ್ನ ಕರೆದು ಅವ್ರಿಗೂ ಕೂಡ ತಗೊಳ್ಳಿ ಅಂತ ಹೇಳಿ ಇನ್ಸಿಸ್ಟ್ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರಕ್ಕೆ ಇರ್ತಕ್ಕಂಥ ಅಧಿಕಾರ ಭಾಳ ಸೀಮಿತವಾದಂಥದ್ದು. ವಿ ಕೆನಾಟ್ ಎನ್ಫೋರ್ಸ್. ಈ ಕಾನೂನೆಲ್ಲ ಅವ್ರ ಕೈಯಲ್ಲಿದೆ, ಅವ್ರು ಮಾಡಬೇಕು. ನೀವು ಕೂಡ ಈಗ ಭಾಳ ನಿಮ್ಮಲ್ಲಿ ಸೀನಿಯರ್ ಜರ್ನಲಿಸ್ಟ್ ಇದ್ದಾರೆ, ಅವ್ರಿಗೆಲ್ಲ ಇದ್ರ ವ್ಯವಸ್ಥೆ ಗೊತ್ತಿದೆ, ಪದ್ಧತಿ ಗೊತ್ತಿದೆ. ಅವ್ರು ಯಾಕೆ ಅನಲೈಸ್ ಮಾಡ್ತಾ ಇಲ್ಲ ಗೊತ್ತಿಲ್ಲ. ಇನ್ವೆಸ್ಟಿಗೇಟ್ ಮಾಡಿ, ನಮ್ಮದು ಬರ್ತಿದ್ರೆ ನಮ್ಮನ್ನು ಬೀದಿಗೆ ತಂದು ನಿಲ್ಲಿಸಿ, ಅವ್ರ ವ್ಯಾಪ್ತಿಗೆ ಬರ್ತಿದ್ರೆ ಅವ್ರನ್ನ ಬೀದಿಗೆ ತಂದು ನಿಲ್ಲಿಸಿ. ಪದೇ ಪದೇ ನಮ್ಮನ್ನೇ ಹಿಡ್ಕೊಂಡು ಹೋಗ್ತಾ ಇದ್ದೀರಿ. ಕಷ್ಟ ಇದು. ಒಕ್ಕೂಟ ವ್ಯವಸ್ಥೆಯಲ್ಲಿ ನಾವು ಕೆಲಸ ಮಾಡೋದು ಕಷ್ಟ ಆಗ್ತದೆ ಹಿಂಗಾದ್ರೆ. ಸರ್, ಖರೀದಿ ಪ್ರಮಾಣ ಜಾಸ್ತಿ ಮಾಡಬೇಕು ಅನ್ನೋ ರೈತರ ಬೇಡಿಕೆ ಸರ್. ನೋಡ್ರಿ, ರೈತರು ಖರೀದಿ ಪ್ರಮಾಣನೇ ಈಗ ಅದನ್ನು ನಾನು ಒಪ್ತೀನಿ. ಅವ್ರು ಕನಿಷ್ಠ ಒಂದು 20 ಕ್ವಿಂಟಲ್ ಆದರೂ ಒಂದು ಎಕರೆಗೆ ನಾವು ಮಾಡಲೇಬೇಕು. ಬಟ್ ತಗೊಂಡ್ಮೇಲೆ ಅದನ್ನು ಯಾರಿಗೆ ಕೊಡಬೇಕು? 2014ರಲ್ಲಿ ಇದೇ ಸಿದ್ದರಾಮಯ್ಯ ಮೆಕ್ಕೆಜೋಳ ಪರ್ಚೇಸ್ ಮಾಡಿದರು. ಪರ್ಚೇಸ್ ಮಾಡಿ 300 ಚಿಲ್ಲರೆ ಕೋಟಿ ಲಾಸ್ ಆಯಿತು. ನಫೆಡ್ದವರು ತಗೊಳ್ಳಿಲ್ಲ, NCCFದವರು ತಗೊಳ್ಳಿಲ್ಲ, ಮಾರ್ಕ್ಫೆಡ್ದವರು ತಗೊಳ್ಳಿಲ್ಲ. ಕೇಂದ್ರದವ್ರು ಹೇಳ್ತಾ ಇಲ್ಲ ಎಲ್ಲಿ ಕೊಡಬೇಕು ಅನ್ನೋದು. ಹಾಂ, ಯಾರು ಅವ್ರಿಗೆ ಬರ್ದಾರೆ, ಅವರು ನಫೆಡ್ದವ್ರಿಗೆ ಬರ್ದಾರೆ, NCCFದವ್ರಿಗೆ ಬರ್ದಾರೆ. ಅವ್ರು ಯಾಕೆ ತಗೊಳ್ಳಿಲ್ಲ? ಮತ್ತು ಇನ್ನೂ ತನಕ ರಾಜ್ಯ ಸರ್ಕಾರಕ್ಕೆ ಬಂದು ನಾವು ತಗೋತೀವಿ ಅಂತ ಹೇಳ್ತಾ ಇಲ್ಲ. ಅದನ್ನು ಅವ್ರು ಕೇಳಬೇಕಲ್ಲ, ಅವ್ರ ಆಧೀನದಲ್ಲಿರ್ತಕ್ಕಂಥ ಸಂಸ್ಥೆಗಳು. ಒಂದು ಕಡೆ ರೈತರನ್ನ ಎತ್ತು ಕಟ್ತಾ ಇದೆ ಕೇಂದ್ರ ಸರ್ಕಾರ. ನೋಡಿ, ಕೆಲವು ರೈತರಲ್ಲಿಯೂ ಕೂಡ ಒಳ್ಳೆ ರೈತರಿದ್ದಾರೆ, ನಾನು ಎಲ್ಲರೂ ಅವರೇ ಅಂತ ಹೇಳೋದಿಲ್ಲ. ಆದರೆ ದುರ್ದೈವ ಏನಂದರೆ ಪುಟ್ಟಣ್ಣ ಏನಂತವರು, ನಂಜುಂಡಸ್ವಾಮಿ ಅಂತವರು, ಅದ್ರಾಗ ಇವರು ಇದ್ದಿದ್ರಾಗೆ ನಮ್ಮ ಆಕ್ಸಿಡೆಂಟ್ ಆಯ್ತಲ್ಲ ಮೊನ್ನೆ. ಇವರು ಚಂದ್ರಶೇಖರ್ ಅವರು, ಇಲ್ಲ ಚಂದ್ರಶೇಖರ್ ಅಲ್ಲ, ಇನ್ನೊಬ್ಬರು ಕುರುಬೂರು ಶಾಂತನಗೌಡರು. ಅವ್ರಿಗೆ ಗೊತ್ತಿದೆ, ಚಿನ್ನ ಪೂಜಾರಿಗೂ ಗೊತ್ತಿದೆ.
ಅವ್ರು ಬಾಯಿ ಬಿಡ್ತಾ ಇಲ್ಲ ಯಾರು ತಪ್ಪಿದೆ ಅನ್ನೋದು. ಸರ್ ಈಗ ವಿಜಾಪುರದಲ್ಲಿ ಯಾವಾಗಿಂದ ಖರೀದಿ ಮಾಡಬೇಕು ಸೂಚನೆ? ಈಗ ನೋಡ್ತೀವಿ, ಈಗ ನಾವು ಏನು ಮಾಡಬೇಕಾಗಿತ್ತು ಅಂದರೆ ಒಂದು ವ್ಯವಸ್ಥೆ ಇರಬೇಕಾಗಿತ್ತು. ಡಿಸ್ಟ್ರೆಸ್ ಸೇಲ್ ಅಂತ ಏನು ಹೇಳ್ತೀವಿ ನಾವು, ಆತಂಕಕ್ಕೆ ಬಿದ್ದು ರೈತರು ಇಮಿಡಿಯೇಟ್ಲಿ ಬೆಳೆದ ಮೇಲೆ ಮಾರ್ಕೋತಾರಲ್ಲ, ಅದು ತಪ್ಪಬೇಕು. ಅದಕ್ಕೊಂದು ವ್ಯವಸ್ಥೆ ಸೃಷ್ಟಿ ಮಾಡಬೇಕು. ನಮ್ಮಲ್ಲಿ ಒಂದಿಷ್ಟು ಕಾರ್ಪಸ್ ಫಂಡ್ ಇದ್ದು ಪ್ರೊಕ್ಯೂರ್ ಮಾಡಿ ಎವ್ರಿ ಇಯರ್ ಅವರಿಗೆ ಅವರು ಒಂದು 1000 ಚೀಲ ಮೆಕ್ಕೆಜೋಳ ಬೆಳೆದಾನಂದರೆ ಒಂದು 500 ಚೀಲ ಆದರೂ ನಾವು MSPನಲ್ಲಿ ಬಿಟ್ಟು ಮಾಲ್ವತ್ತಿ ಸಾಲ ಕೊಡಬೇಕಂದ್ರೆ ಪ್ಲಜ್ ಲೋನ್ ಕೊಟ್ಟು ಅವರು ಡಿಸ್ಟ್ರೆಸ್ ಸೇಲ್ ಮಾಡಿದಾಗೆ ವ್ಯವಸ್ಥೆ ಸೃಷ್ಟಿ ಮಾಡಬೇಕು. ಅದ್ರ ಬಗ್ಗೆ ಒಂದು ಚಿಂತನೆ ಮಾಡ್ತೀವಿ ನಾವು ಮುಖ್ಯಮಂತ್ರಿಗಳ ಜೊತೆ. ಓಕೆ, ಥ್ಯಾಂಕ್ ಯು. ವಿಧಾನ ಮಾಡ್ತೀವಿ ಅಂತ ಹೇಳಿ ಬಿಜೆಪಿ ಅದಕ್ಕೆ ಆಲ್ರೆಡಿ ಉತ್ತರ ಕೊಟ್ಟಾರಲ್ಲ, ಮುಖ್ಯಮಂತ್ರಿಗಳು ಕೊಟ್ಟಾರೆ, ಉಪಮುಖ್ಯಮಂತ್ರಿಗಳು ಕೊಟ್ಟಾರೆ. 140 ಜನ ನಾವೇನು ಒಕ್ಕಟ್ಟಿಲ್ವಾ? ಏನು ನಿಮಗೇನು ಸಂಶಯ ಇದೆ? ನಮ್ಮಲ್ಲಿ ಯಾರೇ ಮುಖ್ಯಮಂತ್ರಿ ಆದರೂ ನಾವು ಪಕ್ಷ ಭಾಳ ದೊಡ್ಡದು, ಪಕ್ಷದನ್ನು ನಾವು ಬಿಟ್ಕೊಡೋಕ್ಕಾಗಲ್ಲ. ಪಕ್ಷ ನಾವು ಹೋರಾಟ ಮಾಡ್ತೀವಿ. ಸರ್ಕಾರ ಅಂತರೂ ನಾವು ಬ್ಯಾಡ್ ಅಂದರೂ ಉಳಿತದೆ. ಇವ್ರಿಗೆ ಆತುರತೆ ಇದೆ ಲಘು ಗಾದಿ ಮೇಲೆ ಹೋಗ್ಬೇಕನ್ನೋದು. ಸರ್ ಇವತ್ತು ಸೇಮ್ ಅವರು ಡಿ ಕೆ ಶಿವಕುಮಾರ್ ಬ್ರೇಕ್ಫಾಸ್ಟ್ ಹೋಗಿದ್ದಾರೆ. ಭಾಳ ಚಲೋ ಆಯಿತು. ದೇವ್ರು ಒಳ್ಳೆ ಬುದ್ಧಿ ಕೊಡಲಿ. ಅವರಿಬ್ಬರು ಕೂಡ ಆದಷ್ಟು ಲಘುನೇ ನಿಮಗೇನು ಯಾರು ಕೊಡ್ತಾ ಇದ್ದಾರೆ ಇದನ್ನು ಬಂದ್ ಮಾಡಲಿ.